ನಮಸ್ಕಾರ ರೀ ಬಾ ಎಲ್ರು ಹೆಂಗದೀರಾ? ಬನ್ರಿ ಇವತ್ತು ಸಿಂಪಲ್ ಆಗಿ ಮನೆಯಾಗ ನಾವು ಎಗ್ ರೈಸ್ ಮಾಡ್ಕೊಳೋ, ಎಗ್ ಬುರ್ಜಿನ ಹೆಂಗೈತಂತ ಹೇಳ್ರಿ ನೋಡಿ. ಬರ್ರಿ ಇವತ್ತು ನಾವು ಎಗ್ ಬುರ್ಜಿ ಮಾಡುವ, ಹೆಂಗಿತ್ತು ಅಂತ ಹೇಳಿ ಮಾಡಿ ನೋಡಿಂದೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಗ್ನೇ ಹಿಂಗೆ ತೋರಿಸಿದ್ರೆ ಚಲೋ ಅನಿಸುತ್ತಾ ನಿಮಗೂ? ಎಗ್ ಬುರ್ಜಿ ಮಾಡತ್ತೀವಿ ಅಂಥೇಳಿ ತೋರ್ಸಾಕತ್ತೀನಿ ಅಷ್ಟೇ. ಎಗ್ ಬುರ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಅಂದರೆ ಎಗ್ಗು ಹೊತ್ತೋದಿಲ್ಲ, ಚೆನ್ನಾಗಿ ಉಬ್ಬಿ ಬರುತ್ತೆ. ಬನ್ನಿ ಈಗ ಒಂದು ಬಾಳಿಗೆಗೆ ಎಣ್ಣೆ ಹಾಕಿಕೊಳ್ಳಿ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ. ನಾನು ಡಿಫ್ರೆಂಟಾಗಿ ಒಣ ಮೆಣಸಿನಕಾಯನ್ನು ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಸ್ವಲ್ಪ 1-2 ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ಳ್ರಿ. ಅದನ್ನು ಅದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಂದರೆ ತಿಂದರೆ ಹಾಗೆ ಬಾಯಲ್ಲಿಟ್ಟರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈಗ ನಾನು ಟಮಾಟಿ ಹಾಕಿಕೊಂಡೆ, ಕೆಂಪಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಇದನ್ನು ಫ್ರೈ ಮಾಡಿಕೊಳ್ಳಿ. ಮತ್ತು ನಾನು ಕೈಯಿಂದ ಉಪ್ಪು ಹಾಕಿದೆ, ನೀವು ಹೇಗೆ ಹಾಕುತ್ತೀರಾ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಎವರೆಸ್ಟ್ ಮಸಾಲ ಹಾಕಿ, ಕಡಿ ಮಸಾಲ, ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ನಂತರ ಅಲ್ಲ ಬೆಳ್ಳುಳ್ಳಿಯನ್ನು ಪೇಸ್ಟನ್ನು ಹಾಕಿಕೊಳ್ಳಿ. 1-2 ಸ್ಪೂನು ಅಷ್ಟು ಆಗುವಷ್ಟು. ಏನಿವರು ಹಿಂಗೆ ಹಾಕಿಕೊಳ್ಳುತ್ತಿದ್ದಾರೆ, 2 ಸ್ಪೂನ್ ಆಗುತ್ತಾ ಅಂತ ವಿಚಾರ ಮಾಡಬೇಡಿ. ನಾವು ಹೇಗೆ ಮಾಡುತ್ತೇವೋ ಅದೇ ಟೇಸ್ಟ್ ಆಗುತ್ತೆ. ಒಣ ಖಾರ ಹಾಕಿಕೊಳ್ಳಿ ಸ್ವಲ್ಪ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಮತ್ತೆ ಫ್ರೈ ಮಾಡಿಂದೆ ಇದಕ್ಕೆ ಎಗ್ ಹೊಡೆದು ಹಾಕಬೇಕು. ಒಂದು ಹದಕ್ಕೆ ಬಂತು ಇದು ಅನಿಸುತ್ತೆ. ಈಗ ಎಗ್ ಹೊಡೆದು ಹಾಕುವ. ಎಗ್ಗು ಕೈಯಲ್ಲಿ ಹೊಡಿತಿರೋ ತಲೆಯಲ್ಲೇ ಹೊಡಿತಿರೋ ನೋಡಿ, ನಾನಂತರೂ ಚಮಚಲೇ ಹೊಡಿತಿದ್ದೀನಿ. ಇದಕ್ಕೆ 3 ಅಥವಾ 4, ನಾನಂತರೂ 6 ಎಗ್ಗನ್ನು ಹಾಕಿಕೊಂಡೆ. ಎಗ್ಗನ್ನು ಹಾಕಿದ ನಂತರ ಅದನ್ನು ಕೈಯಾಡಿಸಬಾರದು. ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು, ಅಂದರೆ ಸಣ್ಣದಾಗಿ ಉರಿಯಲ್ಲಿ ಇದನ್ನು ಬೇಯಿಸಿಕೊಳ್ಳಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಸುತ್ತಲೇ, ಇಲ್ಲ ಅಂದರೆ ಇದು ಹೊತ್ತಿ ಹೋಗುತ್ತೆ. ಇದು ನನ್ನ ಅನುಭವದ ಮಾತು, ನಿಮ್ಮ ಅನುಭವದ ಮಾತನ್ನು ಹೇಳಿ. ಫ್ರೆಂಡ್ಸ್ ನೋಡಿ ನಾನು ಹೇಗೆಲ್ಲ ಮಾಡಿದೆ. ನೀವು ಎಗ್ ಬುರ್ಜಿಯನ್ನು ಮನೆಯಲ್ಲಿ ಮಾಡಿಕೊಂಡು ನಾ ಮಾಡಿದಂಗೆ ನೋಡಿಕೊಂಡು ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಟೈಮ್ ಇದ್ದರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ನಾನು ಏನು ಮಾಡಿದೆ ತಪ್ಪು ಅಂದರೆ ಕಡೆ ಆಡಿಸ್ಬಿಟ್ಟೆ. ಅದು ಟೇಸ್ಟು ಅಂದರೆ ಕಡೆ ಆಡಿಸಿದರೆ ಚೆನ್ನಾಗಿರುವುದಿಲ್ಲ, ಅದಕ್ಕೆ ಹೇಳಿದ್ದು. ನಾ ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನೇ ಮುಚ್ಚಿ ಏನು ಮಾಡಬೇಕಂದ್ರೆ ಕುದಿಸ್ಕೋಬೇಕು, ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಂಡಿದ್ದ ನಂತರ ನೋಡಿರಿ ಹೀಗೆ ಆಯಿತು ನಮ್ಮದು ಕೊನೆ ತನಕ. ಬಾಯ್ ಫ್ರೆಂಡ್ಸ್.